ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಿ ಅವರೆಲ್ಲರಿಗೂ ಒಂದು ಉತ್ತಮವಾದ ಕಾಲೇಜು ಮತ್ತು ವಿನೂತನವಾಗಿರೋಂಥ ಕಾಲೇಜು ಮತ್ತು ತುಂಬ ಹಳೆಯದಾದಂಥ ಕಾಲೇಜು ಬಗ್ಗೆ ಇವತ್ತೊಂದು, ಮತ್ತು ಯಾರೆಲ್ಲ ರಿಸರ್ಚ್ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಿ ಅವ್ರಿಗೆಲ್ಲ ಒಂದು ಒಳ್ಳೆ ಕಾಲೇಜ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಇಂಡಿಯನ್ ಅಸೋಸಿಯೇಷನ್ ಫಾರ್ ದ ಕಲ್ಟಿವೇಷನ್ ಆಫ್ ಸೈನ್ಸ್, ಶಾರ್ಟ್ ಫಾರ್ಮಲ್ಲಿ IACS ಅಂತಲೂ ಕರೀತಾರೆ. ಇದು ಬಂದು ಕಲ್ಕಟ್ಟಾದಲ್ಲಿದೆ. ಇದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿ ಆ ಡಿಪಾರ್ಟ್ಮೆಂಟಿಂದ ನಡೀತಾ ಇರೋಂಥ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟು. ಇದು ಬಂದು ಜುಲೈಯಲ್ಲಿ ಸ್ಟಾರ್ಟ್ ಆಗಿರೋದು 1876ರಲ್ಲಿ ನಮ್ಮ ಇಂಡಿಯಾದಲ್ಲೇ ರಿಸರ್ಚ್ ಕಾಲೇಜಲ್ಲಿ ಓಲ್ಡೆಸ್ಟ್ ಕಾಲೇಜು. ನಿಮಗೆ ಗೊತ್ತಿರ್ಬೋದು, IISc ಬೆಂಗಳೂರಿಗಿಂತ ಟಾಪೆಸ್ಟ್ ಕಾಲೇಜ್. ನೀವು ಯೋಚನೆ ಮಾಡಬೇಕು, ಬೆಂಗಳೂರು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅದಕ್ಕಿಂತ ತುಂಬ ಹಳೆ ಕಾಲೇಜು ಮತ್ತು ಅದಕ್ಕಿಂತ ಬೆಸ್ಟ್ ರಿಸರ್ಚ್ ಕಾಲೇಜ್ ಅಂತ ಹೇಳಿ ಸಹ ಇದು ಹೆಸರುವಾಸಿಯಾಗಿದೆ. ಜೊತೆಗೆ ಈ ಕಾಲೇಜಿನ ವಿಶೇಷ ಏನು ಅಂದರೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ನಮ್ಮ ಇಂಡಿಯಾದಲ್ಲಿ ಸಿಕ್ಕಿರೋದು ಒಂದೇ, ನಮ್ಮ ಏಷ್ಯಾದಲ್ಲೂ ಸಿಕ್ಕಿರೋದು ಗೊತ್ತಿರೋ ಹಾಗೆ ನಿಮ್ಗೆ ಒಂದೇ ಇದೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು. ಅದು ಯಾರಿಗೂ ಅಂತಲೂ ಗೊತ್ತಿದೆ, CV ರಾಮನ್ ಅವ್ರಿಗೆ. ಅವರು ಈ ಕಾಲೇಜಲ್ಲಿ ಓದಿ ಇಲ್ಲಿ ರಿಸರ್ಚ್ ಮಾಡ್ತಾ ಇರುವಾಗ ಸಿಕ್ಕಿರೋ ಅಂಥ ನೊಬೆಲ್ ಪ್ರೈಸು ಈ ಕಾಲೇಜಲ್ಲಿ. ಇವರು ಒಬ್ಬರು CV ರಾಮನ್ ಸಹ ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಕಾಲೇಜಲ್ಲಿ. ಅಂತ ತುಂಬ ಹಳೆಯದಾದ ಮತ್ತು ಹೆಸರುವಾಸಿಯಾದಂಥ ರಿಸರ್ಚ್ಗೆ ತುಂಬ ಹೆಸರುವಾಸಿಯಾಗಿರೋಂಥ ಒಂದು ಕಾಲೇಜ್ ಇದು. ಹೇಳ್ತೀನಲ್ಲ, 1876ನೇ ಇಸ್ವಿಲಿ. ನೀವೇನು IIT ಮತ್ತು JEE NIT ಅವೆಲ್ಲ ಹೇಳ್ತೀರ, ಅದಕ್ಕಿಂತ ಉತ್ತಮವಾದ ಇದೊಂದು ಕಾಲೇಜ್ ಆಗಿದೆ. ಇಲ್ಲಿ ತುಂಬ ರಿಸರ್ಚ್ಗೆ ಒತ್ತು ಕೊಡೋ ಅಂಥ ಒಂದು ಕಾಲೇಜು. ಇಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂತ ಅಂದರೆ ಇಂಟಿಗ್ರೇಟೆಡ್ BSc MSc 5 years ಕೋರ್ಸ್ ಇದೆ, ಮತ್ತು ಇಂಟಿಗ್ರೇಟೆಡ್ MSc PhD ಅಂತೇಳಿ 5 years ಕೋರ್ಸ್ ಇದೆ, ಮತ್ತು ಬರೀ PhD ಪ್ರೋಗ್ರಾಮ್ ಅಂತ ಇದೆ. ಅದು PhD ಅಂದರೆ ನಿಮಗೆ ಗೊತ್ತಿದೆ, ಎಷ್ಟು ವರ್ಷ ಬೇಕಾದ್ರೂ ಆಗ್ಬೋದು, ವೇರಿಯಬಲ್ ಇರ್ತದೆ. ಈ ಥರದ 3 ಕೋರ್ಸಸ್ಸು ರಿಸರ್ಚಿಗೆ ಸಂಬಂಧಪಟ್ಟಂಗೆ ಈ ಕಾಲೇಜಲ್ಲಿ ನಡೀತಾ ಇದೆ. ಅದರಲ್ಲಿ BSMS, ಅದೇ ಹೇಳಿದ್ನಲ್ಲ, BSc MSc ಶಾರ್ಟ್ ಫಾರ್ಮಲ್ಲಿ BSMS ಪ್ರೋಗ್ರಾಮ್ ಅಂತಲೂ ಕರೀತಾರೆ. ನೋಡಿ, ಫೀ ಸ್ಟ್ರಕ್ಚರ್ ಎಷ್ಟು ಕಮ್ಮಿ ಇದೆ ಅಂದರೆ ಫಸ್ಟ್ ಇಯರ್ಗೆ ಪೂರ್ತಿ ಅಂದರೆ ಒಂದು ವರ್ಷಕ್ಕೆ ಪೂರ್ತಿ 31,000 ಜನರಲ್ ಅವ್ರಿಗೆ ಮತ್ತು OBC ಅವ್ರಿಗೆ 31,000, SC ST ಅವ್ರಿಗೆ ಬರೀ 20,000. ಮತ್ತು 2ನೇ ವರ್ಷ ಮತ್ತು 3ನೇ ವರ್ಷ ನೋಡಿ ತುಂಬ ಕಮ್ಮಿ ಆಗುತ್ತೆ, 13,500 ಜನರಲ್ಲು ಮತ್ತು OBC ಅವ್ರಿಗೆ. SC ST ಅವ್ರಿಗೆ 7,500 ರೂಪಾಯಿ. ತುಂಬ ಕಮ್ಮಿ ಫೀಸಲ್ಲಿ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದೇ ರೀತಿ 4th ಇಯರಲ್ಲಿ ಅಂದರೆ ಮಾಸ್ಟರ್ಸ್ಗೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಫೀಸು, 37,200 ಜನರಲ್ ಅವ್ರಿಗೆ OBC ಅವ್ರಿಗೆ. ಮತ್ತು SC ST ಅವ್ರಿಗೆ 23,800 ರೂಪಾಯಿ ಇರುತ್ತೆ. ಅದೇ ರೀತಿ 5th ಇಯರ್ ಲಾಸ್ಟ್ ಇಯರಲ್ಲಿ 17,200 ರೂಪಾಯಿ ಜನರಲ್ಲು OBC ಅವ್ರಿಗೆ, ಮತ್ತು SC ST ಅವ್ರಿಗೆ 8,800 ರೂಪಾಯಿ. ತುಂಬ ಕಮ್ಮಿ ಫೀಸ್, ಕಮ್ಮಿ ಅಂದರೆ ತುಂಬಾ ಕಮ್ಮಿ. ಹೈಯೆಸ್ಟ್ ಅಂದ್ರೆ 37,000, ಅದು 4th ಇಯರ್ MScಗೆ ಹೋದಾಗ ಬರುತ್ತೆ. ಇನ್ನೆಲ್ಲ 20,000, ಅದು 7,500, ತುಂಬ ಚೀಪಲ್ಲಿ ಒಂದು ಉತ್ತಮವಾದ, ಹೇಳ್ತಾ ಇದ್ದಾರೆ IISc ಬೆಂಗಳೂರಿಗಿಂತ ಉತ್ತಮವಾದ ಕಾಲೇಜ್ ಇದು. ರಿಸರ್ಚ್ಗಂತೂ ತುಂಬ ಹೆಸರುವಾಸಿಯಾಗಿರೋಂಥ ಕಾಲೇಜು. ಹೇಳಿದ್ದೀನಿ, ನೊಬೆಲ್ ಪ್ರೈಸ್ ತಗೊಂಡಿರೋಂಥ ಕಾಲೇಜು. ಇದಕ್ಕೆ ಒಂದು ಎಕ್ಸಾಮ್ ಮಾಡ್ತಾರೆ. ಈ ಕಾಲೇಜಿಗೆ ನೀವು ಸೇರಬೇಕು ಅಂದರೆ ಒಂದು ಎಕ್ಸಾಮ್ ಮಾಡ್ತಾರೆ, UG ಪ್ರೀ ಇಂಟರ್ವ್ಯೂ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. UG ಪ್ರೀ ಇಂಟರ್ವ್ಯೂ ಸ್ಕ್ರೀನಿಂಗ್ ಟೆಸ್ಟ್ UPST ಅಂತೇಳಿ. ಈ ಎಕ್ಸಾಮ್ನ ನೀವು ತಗೋಬೇಕಾಗತ್ತೆ. ನೋಡಿ, ಅಪ್ಲಿಕೇಶನ್ ಆಲ್ರೆಡಿ ಮಾರ್ಚ್ 26 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 30 ಲಾಸ್ಟ್ ಡೇಟ್ ಇದೆ. ಎಂಟ್ರೆನ್ಸ್ ಎಕ್ಸಾಮು ಜೂನ್ 8ನೇ ತಾರೀಕು ನಡೀತಾ ಇದೆ.
ರಿಸಲ್ಟ್ ನಿಮಗೆ ಜುಲೈಯಲ್ಲೇ ಸಿಕ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, UPST ಅಂತೇಳಿ ಅದು ಎಕ್ಸಾಮು. ಆ ಎಕ್ಸಾಮ್ನ ಬರಿಬೇಕಾಗುತ್ತೆ. ಆ ಎಕ್ಸಾಮ್ ಬರೆದ್ರೆ ಅದು ಮಾರ್ಚ್ 26ರಿಂದ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 30ಕ್ಕೆ ಲಾಸ್ಟ್ ಡೇಟ್ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಬಂದು ಜೂನ್ 8ಕ್ಕೆ, ಜುಲೈಯಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಡ್ತಾರೆ. UPST ಎಕ್ಸಾಮ್ ನೆನ್ಪಿಟ್ಕೊಳ್ಳಿ. ಈ ಎಕ್ಸಾಮ್ ತಗೋಬೇಕು ಅಂದರೆ ಕ್ರಿಟೀರಿಯಾ ಏನು ಇಲ್ಲ, ಎಲಿಜಿಬಿಲಿಟಿ ಏನು ಅಂತ ಬಂದರೆ BSc MSc ಅದೇ BSMS ಅಂತಲೂ ಕರೀತಾರೆ. ಕಂಪ್ಲೀಟೆಡ್ ಕ್ಲಾಸ್ 12th ಅಂದರೆ 12th ಕ್ಲಾಸ್ ಸೈನ್ಸ್ ಓದಿರಬೇಕು. ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಸೈನ್ಸ್ ಇದರಲ್ಲಿ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವು ಮೂರನ್ನು ತಗೊಂಡಿರಬೇಕು. ಜೊತೆಗೆ ಬಯಾಲಜಿ ಇದ್ರೂ ಓಕೆ. ಇಲ್ಲಿ ಇಲ್ಲ KVPY ಮತ್ತು JEE ಅಡ್ವಾನ್ಸ್ ಬರೆದು ಒಳ್ಳೆ ರ್ಯಾಂಕ್ ಬಂದಿದ್ರೆ ನೀವು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ಇಂಟರ್ವ್ಯೂ ಫೇಸ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸಲ, PUC 12th ಸೈನ್ಸ್ ಓದಿರಬೇಕು, 60% ಮಾರ್ಕ್ಸ್ ಇರಬೇಕು. ಅವರು PCMB ಓದಿದ್ರೆ ಅವರು ಸಹ ಈ ಟೆಸ್ಟ್ ಬರೀಲಿಕ್ಕೆ ಎಲಿಜಿಬಲ್ಲು. ಅದೇ ರೀತಿ KVPY ಎಕ್ಸಾಮಲ್ಲಿ ಮತ್ತು JEE ಅಡ್ವಾನ್ಸ್ ಬರ್ದಿರೋ ಅಂಥವ್ರಿಗೆ ಒಳ್ಳೆ ರ್ಯಾಂಕ್ ಬಂದಿದ್ರೆ ಡೈರೆಕ್ಟ್ ಇಂಟರ್ವ್ಯೂ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಎಕ್ಸಾಮ್ನ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ 20 ಕ್ವಶನ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರುತ್ತೆ. ಇನ್ನು 20 ಕ್ವಶನ್ಸ್ಗೆ ಬಯಾಲಜಿ ಆದರೂ ಬರೀಬೋದು, ನೀವು ಕಂಪ್ಯೂಟರ್ ಸೈನ್ಸ್ ಆದ್ರೂ ಬರೀಬೋದು. ಈ ಥರ ಆಪ್ಷನ್ ಕೊಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು 20 ಕ್ವಶನ್ಸ್ ಇರುತ್ತೆ. ಇನ್ನು 20 ಕ್ವಶನ್ಸು ನೀವು ಬಯಾಲಜಿ ಆದರೂ ಬರೀಬೋದು, ಕಂಪ್ಯೂಟರ್ ಸೈನ್ಸ್ ಬೇಕಾದ್ರೂ ಬರೀಬೋದು. ಒಂದೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಗೆಟಿವ್ ಆದರೆ 1 ಮಾರ್ಕ್ಸ್ ಕಮ್ಮಿ ಲೆಸ್ ಆಗುತ್ತೆ. 3 ಕ್ವಶನ್ ತಪ್ಪಾದರೆ 3 ಕ್ವಶನ್ಸ್ ತಪ್ಪಾದರೆ 1 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. 3 hours ಎಕ್ಸಾಮ್ ಇರುತ್ತೆ. ಇದು ಒಂದು CBT ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಈ ಎಕ್ಸಾಮು CBTನಲ್ಲಿ ನಡೀತದೆ. ಇದರ ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ಈ ಪ್ರೀ ಯೂನಿವರ್ಸಿಟಿ ಸ್ಕ್ಯಾನಿಂಗ್ ಟೆಸ್ಟ್ ಅಂತೇಳಿ, ಆ ಎಕ್ಸಾಮಲ್ಲಿ ಬಂದಿರೋ ಸ್ಕೋರ್ನ ತಗೋತಾರೆ. ಜೊತೆಗೆ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಬರೋ ಸ್ಕೋರು 2 ಸೇರಿಸಿ ಕಟ್ ಆಫ್ ಅಂತೇಳಿ ಬಿಡ್ತಾರೆ. ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ನೋಡಿಕೊಂಡು ಅದ್ರ ಕಟ್ ಆಫ್ ಅಂತ ಹೇಳಿ ಬಿಡ್ತಾರೆ. ಫೈನಲ್ ಮೆರಿಟ್ ಲಿಸ್ಟು ಪ್ರಿಪೇರ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ ವೆಯ್ಟೇಜ್ ಎಲ್ಲ ಕೊಟ್ಕೊಂಡು ರಿಟರ್ನ್ ಟೆಸ್ಟ್ದು, ಇಂಟ್ರೂದು ಎಲ್ಲ ಮಾರ್ಕ್ಸ್ನ ಟೋಟಲ್ ಮಾಡಿಬಿಟ್ಟು ಒಂದು ವೆಯ್ಟೇಜ್ ಅಂತ ಕೊಟ್ಕೊಂಡು ಅದರಲ್ಲಿ ಫೈನಲ್ ಮೆರಿಟ್ ಲೀಸ್ಟ್ನ ಮಾಡ್ತಾರೆ. ಆಮೇಲೆ ಇಲ್ಲಿ ಈ ಕಾಲೇಜಲ್ಲಿ ಇಂಟೇಕ್ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ 80 ಸ್ಟೂಡೆಂಟ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳಲ್ಲ. 80 ಸ್ಟೂಡೆಂಟ್ಸು ಇಂಟೇಕ್ ಇರುತ್ತೆ ಪ್ರತಿ ವರ್ಷ, ಪ್ರತಿ ಕೋರ್ಸ್ಗೂ ಸಹ. ಮತ್ತು ಸ್ಕಾಲರ್ಶಿಪ್ ಅಂತ ಬಂದಾಗ ಇಲ್ಲಿ ನೀವು 4th ಇಯರ್ ಓದ್ಬೇಕಾದ್ರೆ ಎವರಿ ಮಂತ್ ನಿಮಗೆ 12,000 ಸ್ಕಾಲರ್ಶಿಪ್ ಸಿಗುತ್ತೆ. ಎಷ್ಟು ಅನುಕೂಲ ನೋಡಿ. ಎವರಿ ಮಂತ್ 12,000 ಸ್ಕಾಲರ್ಶಿಪ್. ನೀವು 4th ಇಯರಲ್ಲಿ ಫೀಸ್ ಕಟ್ಟೋದೇ ಬರೀ 37 ಸಾವಿರನ ಏನೋ ಕಟ್ತೀರಿ. ನಿಮಗೆ ತಿಂಗಳ 12,000 ಸ್ಕಾಲರ್ಶಿಪ್ಪೇ ಕೊಡ್ತಾರೆ 4th ಇಯರಲ್ಲಿ. ಮತ್ತು 5th ಇಯರಲ್ಲಿ 1 ಸೆಮಿಸ್ಟರ್ ಕೊಡ್ತಾರೆ. ಅದೇ ರೀತಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ನೀವು ಇಂಟರ್ನ್ಶಿಪ್ಗೆ ಹೋಗ್ತೀರಿ. ಇಂಟರ್ನ್ಶಿಪ್ಗೆ ಹೋದಾಗ ಅಲ್ಲಿ ತಿಂಗಳ 20,000 ಸ್ಟೈಫೆಂಡ್ ಕೊಡ್ತಾರೆ. 4th ಇಯರಿಂದ 12,000 ಇದೆ. ಇಂಟರ್ನ್ಶಿಪ್ ಟೈಮಲ್ಲಿ 20,000 ಸ್ಟೈಫೆಂಡ್ ಕೊಡ್ತಾರೆ. ಅಂದರೆ ನಿಮಗೆ ಮೋಸ್ಟ್ಲಿ ಆ ಇಂಟರ್ನ್ಶಿಪ್ ಅಂದರೆ ಲಾಸ್ಟ್ 6 months ಇರುತ್ತೆ. ಆ ಲಾಸ್ಟ್ 6 monthsಲ್ಲಿ ಎವರಿ ಮಂತು 20,000 ಸ್ಕಾಲರ್ಶಿಪ್ ಸಿಗುತ್ತೆ. ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಇದು ಒಂದು ಉತ್ತಮವಾದ ಸ್ಕಾಲರ್ಶಿಪ್ಪು, ಜೊತೆಗೆ ಒಂದು ಉತ್ತಮವಾದ ರಿಸರ್ಚಿಗೆ ರಿಲೇಟೆಡ್ ಕಾಲೇಜ್ ಇದು. ಮತ್ತು ಈ ಎಕ್ಸಾಮ್ ತಗೋಬೇಕು ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ, ಜನರಲ್ಲು, OBC, EWS ಅವ್ರಿಗೆ 1,200 ರೂಪಾಯಿ ಇದೆ. SC ST PWD ಇಂಥವ್ರಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. 1,200 ರೂಪಾಯಿ ಇದೆ. ನೀವು JEE ಅಡ್ವಾನ್ಸಲ್ಲಿ ಏನಾರು ಒಳ್ಳೆ ರ್ಯಾಂಕ್ ಬರೋಂಗಿದ್ರೆ ನಿಮಗೆ ಡೈರೆಕ್ಟ್ ಇಂಟರ್ವ್ಯೂನೇ ಕೊಡ್ತಾನೆ. ಇಲ್ಲ ಅಂದರೆ ನೀವು ಈ ಎಕ್ಸಾಮ್ನ ತಗೋಬೇಕಾಗುತ್ತೆ. ಜನರಲ್ಲು, OBC, EWS ಅವ್ರಿಗೆ 1,200, SC ST ಅವ್ರಿಗೆ 600 ರೂಪೀಸ್ ಫೀಸ್ ಇದೆ. ಫಸ್ಟ್ ಇಯರಲ್ಲಿ ನಿಮಗೆ ಸಪೋಸ್ 1 year ಕೋರ್ಸ್ ಕಂಪ್ಲೀಟ್ ಆಯಿತು ಅಂದರೆ ಸರ್ಟಿಫಿಕೇಟ್ ಇನ್ ಬೇಸಿಕ್ ಸೈನ್ಸ್ ವಿತ್ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾನೆ. ಅದೇ ರೀತಿ 2nd ಇಯರ್ ನೀವು ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ ಇನ್ ಸೈನ್ಸ್ ವಿತ್ ಬಯಾಲಜಿಕಲ್ ಆರ್ ಕೆಮಿಕಲ್, ಮ್ಯಾಥಮೆಟಿಕಲ್ ಆ್ಯಂಡ್ ಕಂಪ್ಯೂಟರ್, ಫಿಸಿಕ್ಸ್ ಆ್ಯಂಡ್ ಸೈನ್ಸ್ ಮೇಜರ್ ಅಂತೇಳಿ 2nd ಇಯರ್ ಕಂಪ್ಲೀಟ್ ಮಾಡಿದಾಗ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾನೆ. ಅದೇ 3rd ಇಯರ್ ಕಂಪ್ಲೀಟ್ ಮಾಡಿದಾಗ
BS degree in science with biological, chemical, mathematical and computer physical science major and minor in another subject ಅಂತೇಳಿ ಕೊಡ್ತಾನೆ. 4th year ಅಲ್ಲಿ BS degree in research in biological, chemical, mathematical, physical ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾನೆ. ಅಂದರೆ ನಿಮಗೆ ಒಂದೊಂದು ವರ್ಷ ಕಂಪ್ಲೀಟ್ ಮಾಡಿದಾಗಲೂ ಒಂದೊಂದು ರೀತಿ ಸರ್ಟಿಫಿಕೇಟ್ಸ್ನ ಇಲ್ಲ ಒಂದು ಡಿಗ್ರಿ ಥರದಲ್ಲಿ ಕೊಡ್ತಾ ಬರೋ ಅಂಥ ಇದು ಒಂದು ಕೋರ್ಸು. ತುಂಬ ಉತ್ತಮವಾದ ಕೋರ್ಸು. ಯಾರೆಲ್ಲ ರಿಸರ್ಚ್ಗೆ ಇಂಟ್ರೆಸ್ಟ್ ಇದ್ದೀರಿ ಅವರು ಈ ಕೋರ್ಸ್ಗೆ ನೀವು ಸೇರ್ಬೋದು. ತುಂಬ ಉತ್ತಮವಾದ ಕೋರ್ಸು. ಮತ್ತು ಹೇಳ್ತಾ ಇದ್ದೀನಲ್ವ, IIT, NIT ಮತ್ತು IISc ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು ಉತ್ತಮವಾದ ಕಾಲೇಜು, ಉತ್ತಮವಾದ ಕೋರ್ಸು, ಜೊತೆಗೆ ತುಂಬ ಹಳೆ ಕೋರ್ಸ್.